ಗಂಡಸರು ಮಾಡಿದ್ರು ಸರಿ, ಹೆಣ್ಮಕ್ಳು ಮಾಡಿದರೆ ತಪ್ಪು. ದಿನ ಬೆಳಗಾದರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅದೇ ಹೆಣ್ಮಕ್ಳು ಕೆಲವರು ಮಾಡುವಂತಹ ಕೆಟ್ಟ ಕೆಲಸಗಳಿಗೆ ಇಡೀ ಹೆಣ್ಕುಲನೇ ಬೈತಾರೆ. ಆದರೆ ಬೆರಳೆಣಿಕೆಯಷ್ಟು ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ದಿನನಿತ್ಯ ನಡೆಯುವಂಥ ದೌರ್ಜನ್ಯಗಳನ್ನು ನಾವು ಮರ್ತು ಬಿಡ್ತೀವಿ. ಯಾಕೆ ಅಂದರೆ ಗಂಡಸರು ಮಾಡಿದರೆ ಕಾಮನ್, ಹೆಂಗಸರು ಮಾಡಿದರೆ ಅದು ಇಡೀ ಪ್ರಪಂಚನೇ ಒಪ್ಪದೇ ಇರುವಂತಹ ಅಪರಾಧ ಯಾರು ಮಾಡಿದರೂ ಅಪರಾಧ, ಅದು ಗಂಡಾಗಲಿ ಹೆಣ್ಣಾಗಲಿ. ಆದರೆ ಈ ಒಂದು ಮನಸ್ಥಿತಿ ಅಲ್ಲ. ಗಂಡಸಾದರೆ ಏನು ಬೇಕಾದರೂ ಮಾಡಬಹುದು, ಗಂಡಸು ಏನು ಬೇಕಾದರೂ ಮಾಡ್ತಾರೆ, ಗಂಡಸು ಏನು ಮಾಡಿದರೂ ನಡೆಯುತ್ತೆ, ಗಂಡಸು ಹೇಗಿದ್ದರೂ ನಡೆಯುತ್ತೆ. ಆದರೆ ಹೆಂಗಸು ಹಂಗಿರಬೇಕು, ಹೆಂಗಸು ಹಿಂಗಿರಬೇಕು, ಹೆಂಗಸಿಗೆ ಎಲ್ಲ ಕಾನೂನು ಕಟ್ಟಳೆ, ಆದರೆ ಗಂಡಸರಿಗಿಲ್ಲ ಅಂತ ಗಂಡು ಮಕ್ಕಳು ಕೆಲವೊಬ್ಬರು ರೋದನೆ ಇದ್ದೇ ಇದೆ. ಆದರೆ ಸಮಾಜದ ಕಟ್ಟುಪಾಡುಗಳು ಮಾತ್ರ ಹೆಂಗಸರಿಗೇನೆ, ಗಂಡಸರಿಗಿಲ್ಲ. ಗಂಡಸರು ಸರ್ವಸ್ವತಂತ್ರರು ಏನು ಮಾಡೋದಕ್ಕೂ. ಹೆಣ್ಮಕ್ಳಿಗೆ ಮಾತ್ರ ಸಿಕ್ಕಾಪಟ್ಟೆ ಕಟ್ಟುಪಾಡುಗಳು. ಅದನ್ನು ಧಿಕ್ಕರಿಸಿ ಯಾರಾದರೂ ಸ್ವತಂತ್ರವಾಗಿ ಬಾಳ್ತೀವಿ ಅಂತ ಹೊರಗಡೆ ಬಂದರೆ ಅವರ ಚಾರಿತ್ರ್ಯಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ಸಮಾಜ ನಡ್ಕೊಳ್ಳುತ್ತೆ. ಬಟ್ ಸಮಾಜ ಬದಲಾಗಬೇಕಷ್ಟೇ. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಈ ಒಂದು ಘಟನೆಯಲ್ಲಿ ಆ ಪೊಲೀಸ್ ಅಪ್ಪನನ್ನು ಬಚಾವ್ ಮಾಡೋದಕ್ಕೆ ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಯಾರು ಕಂಪ್ಲೇಂಟೇ ತಗೊಳ್ಳಿಲ್ಲ. ಹಂಗ್ಯಾಕೆ ಮಾಡ್ತೀರಿ? ಪಾಪ ಹೆಣ್ಮಗಳು ಪೊಲೀಸ್ ಕಮಿಷನರ್ ಹತ್ರ ಹೋಗ್ಬೇಕು, ಕಂಪ್ಲೇಂಟ್ ಕೊಡಬೇಕು. ಐ ಡೋಂಟ್ ನೋ ಈ ಪ್ರಕರಣದಲ್ಲಿ ಏನಾಗಿದೆ, ಸತ್ಯಾಸತ್ಯತೆ ತನಿಖೆಯಿಂದ ಹೊರಗಡೆ ಬರಬೇಕು. ನಿಜಕ್ಕೂ ಆ ಪೊಲೀಸರ ತಪ್ಪಿದ್ದರೆ, PSI ತಪ್ಪಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದರ್ವೈಸ್ ಆಲ್ಸೋ ತನಿಖೆ ನಡೀಲಿ. ತನಿಖೆ ನಡೆಸದೇನೆ, ಕಂಪ್ಲೇಂಟ್ ತೆಗೆದುಕೊಳ್ಳದೇನೆ ಪೊಲೀಸರ ಹೆಂಡತಿ ಆದ ಮಾತ್ರಕ್ಕೆ ಆಕೆಗೆ ರಕ್ಷಣೆ ಬೇಡವಾ? ರಕ್ಷಣೆ ಕೊಡಬೇಕಾದಂತಹ ಗಂಡನೇ ರಾಕ್ಷಸನಾದಾಗ ಆ ಹೆಣ್ಮಗಳು ಎಲ್ಲಿಗೆ ಹೋಗ್ಬೇಕು ಹೇಳಿ? ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಸೊ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನೀವು ಕಂಪ್ಲೇಂಟ್ ತಗೊಳ್ಳಲ್ಲ, ಅಟ್ಲೀಸ್ಟ್ ಏನಿದೆ ಅಂತ ಆದರೂ ನೋಡಬೇಕಲ್ಲ. ಬಟ್ ಒಂದಂತೂ ಸತ್ಯ, ಡೆಫಿನೆಟ್ಲಿ ಹೆಣ್ಣು ಹೆತ್ತವರು ಕೇಳ್ತಾರೆ. ಯಾಕೆ ಅಂತಂದರೆ ಅಷ್ಟು ವರ್ಷಗಳ ಕಾಲ ಮಹಾರಾಣಿ ಥರ ಬೆಳೆಸ್ಕೊಂಡಿರ್ತಾರೆ. ಮದುವೆ ಆಗಿ ಕೊಟ್ಟ ತಕ್ಷಣ ಹೆಣ್ಣಿನ ಮೇಲೆ ಯಾವ ಅಧಿಕಾರನೂ ಇಲ್ಲ, ಮಗಳ ಮೇಲೆ ಏನೂ ಅಧಿಕಾರ ಇರೋದಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂಥೇಳಿ ಹೊರಗಡೆನೇ ಇಡಬೇಕು ಅವರನ್ನು. ಕಷ್ಟ ಸುಖ ದುಃಖ ದುಮ್ಮಾನಗಳಲ್ಲಿ ತಂದೆ ತಾಯಿ ಬಂದು ಕೇಳಲೇಬಾರದು. ಅಷ್ಟಿದ್ರೆ ಮದುವೆ ಯಾಕೆ ಮಾಡಿಕೊಟ್ರಿ ಅನ್ನುವಂತಹ ಮಾತು. ಆದರೆ ಮದುವೆ ಮಾಡಿ ಕೊಡೋದು ಮಗಳನ್ನು, ಆಕೆ ಇಲ್ಲಿ ಮಹಾರಾಣಿ ಥರ ಇದ್ಲು, ಆಕೆನ ಹಾಗೇ ನೋಡ್ಕೊಳ್ಳಿ ಗಂಡ ಅಂತ ಕೊಡೋದು. ನಾನು ಹೆಂಗೆ ಬೇಕಾದರೆ ಹಾಗೆ ಮಾಡ್ತೀನಿ, ನಾನು ಗಂಡಸು ಮಾಡಿದ್ದೆಲ್ಲ ಸರಿ, ಗಂಡಸು ಇಷ್ಟೂ ಮಾಡಲಿಲ್ಲ ಅಂದರೆ ಹೆಂಗೆ? ದರ್ಪ ದೌಲತ್ತು ರಾಕ್ಷಸಿ ಪ್ರವೃತ್ತಿನೇ ಗಂಡಸರ ಲಕ್ಷಣ ಅಲ್ಲ. ಆಲ್ ರೈಟ್, ಓಕೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಭೈರಪ್ಪ ಅವರ ಹೆಂಡತಿಗೂ ಕೂಡ ನಾವು ಕಾಲ್ ಮಾಡಿದ್ವಿ. ಅವರು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ.